ಬೆನ್ಕೇರಿ, ನನ್ ಬೆನ್ನಲ್ಲ ನಿನ್ ಬೆನ್ಕೇರಿ. ನಿನ್ ಬೆನ್ನೇ ನಿನ್ ಕೈಲಿ ಕೆರ್ಕೊಳಕ್ ಆಗಲ್ಲ. ಯಾಕೆ? ಹೋಗು, ಸ್ನಾನಕ್ಕೆ ರೆಡಿ ಮಾಡೋದು. ಟಾಯ್ಲೆಟ್ಗೆ ಹೋಗು. ಇಷ್ಟೊಂದು ಶಬ್ದ ಮಾಡ್ಕೊಂಡು ಬೆಂಕಿ ಕಡ್ಡಿಗಿರೋ ಅವಶ್ಯಕತೆ ಇದೆಯಾ? ಶಬ್ದ ಮಾಡ್ದೆ ಹೆಂಗಂಟಿದ್ದಿ ಗುರುಗಳೇ? ನಿನಗ್ ಬುದ್ಧಿ ಇದ್ದಿದ್ರೆ ಈ ತರ ಪ್ರಶ್ನೆ ಕೇಳ್ತಿರ್ಲಿಲ್ಲ. ದೀಪ ಆರೋಯ್ತು. ಈಗ ಶಬ್ದ ಇಲ್ದೆ ಬೆಂಕಿ ಕಡ್ಡಿ ಹೆಂಗಚ್ತೀರಾ ಗುರುಗಳೇ? ಅಯ್ಯೋ, ಒಂದ್ ಮುಖ ನೋಡಕ್ಕಾಗಲ್ಲ. ನೋಡ್ರಿ ಇಲ್ಲಿ, ನಾನು ಕಣ್ಣ ತರ ನಾ ಕಾಣ್ತೀನಿ ಇಲ್ಲ ತಾನೇ? ನಾನು ಈ ತರ ಡೈಲಿ ಬಂದು ಹೋಗೋದು ಮಾಡ್ತಾ ಇದ್ರೆ ನಿಜವಾದ ನನಗ್ ಕಳ್ಳ ಅನ್ಕೊಂಡ್ಬಿಡ್ತಾರ್ರಿ. ಅಲ್ಲ ರೀ, ನಾನು 10 ವರ್ಷ ಸರ್ವಿಸ್ ಅಲ್ಲಿ ಕದ್ದಿದ್ದೆ ಒಂದ್ ಪರ್ಸು, ಅದ್ರಲ್ಲಿ ಇದ್ದಿದ್ದೆ 300 ರೂಪಾಯಿ. ನಿಮಗೆ 5,000 ಕೊಟ್ಟಿದ್ರಿ. ಕೇವಲ 4,999 ರೂಪಾಯಿ ಮಾತ್ರ. ಎಷ್ಟೋ ಹೇಳಿ ನನ್ ಗ್ರಾಚಾರ ಅಲ್ದೆ ಮತ್ತೇನು ನಿಮ್ ಕೈಲಿ ಸಿಗಾಕೊಂಡಲ್ಲ. ನೋಡ ಹರಿಶ್ಚಂದ್ರ, ನಾನ್ ನಿನ್ ಕೇಸ್ ನ ಯಾಕೆ ಅವಾಗ ಅಜ್ಜನ್ ಮಾಡಿಸ್ತಾ ಇರ್ತೀನಿ ಅಂದ್ರೆ, ನಿನ್ ಮೇಲೆ ಕೇಸ್ ಆಗ್ತವನು ಬೋರ್ ಆಗಿ ಕೇಸ್ ವಾಪಸ್ ತಗೊಂಡ್ಬಿಡ್ಬೇಕು, ಇಲ್ಲ ಅವನಿಗೆ BP ಬಂದು ಅವನು ಔಟ್ ಆಗ್ಬಿಡ್ಬೇಕು. ಸದ್ಯಕ್ ನೀನ್ BP ತಗೋಬೇಡ, ಒಂದ್ 200 ರೂಪಾಯಿ ಕೊಡು, ಇವತ್ತಿಗೆ ನೀನ್ ಫಿನಿಶ್. ಅಂದ್ರೆ ನಿನ್ ಕೇಸ್ ಇವತ್ತು ಫಿನಿಶ್ ಮಾಡ್ತೀನಿ ಅಂತ ಅರ್ಥ. ಇನ್ ಯಾವತ್ತು ಕೇಳ್ಬಾರ್ದು. ಕೇಳಿದ್ಯಾ ಅಂದ್ರೆ ನಮ್ಮ ತಾಯಣಗೂ ಜಡ್ದು ಮುಂದೆ ಹೋಗ್ಬಿಟ್ಟು ನಾನೇ ಕಳ್ಳ ಅಂತ ಒಮ್ಮೆ ಕೇಳ್ಬಿಟ್ನೆ. ಗೆಟ್ ಮೈ ಕೋಟ್. ಅಣ್ಣನ್ ಕೋಟ್ ತಗೊಂಬಾರೋ. ನಿಮ್ ಹೆಸರು ಏನ್ರಿ? ದಿನ ನೋಡ್ತಾ ಇರ್ತೀರಾ, ಫೀಸ್ ಬೇರೆ ಇಸ್ಕೊತೀರಾ, ನನ್ನ ಹೆಸರೇ ಗೊತ್ತಿಲ್ವಾ? ಮುಚ್ಕೊಂಡ್ ಕೇಳಿದ್ದು ಕುತ್ರ ಕೊಡು. ಸರಿ ಕೇಳಿ. ನಿಮ್ ಹೆಸರು? ಎಸ್ ಹರಿಶ್ಚಂದ್ರ. ಪೂರ್ತಿ ಹೆಸರು? ಸತ್ಯ ಹರಿಶ್ಚಂದ್ರ ಅಂತ. ಕೆಲ್ಸ? ಪಿಕ್ ಪ್ಯಾಕೆಟಿಂಗ್. ಅಬ್ಜೆಕ್ಷನ್ ಯುವರ್ ಆನರ್. ಆರೋಪಿನೇ ಕಳ್ಳ ಅಂತ ಒಪ್ಕೊಂಡ್ಮೇಲೆ ಇನ್ನು ಆರ್ಗ್ಯುಮೆಂಟ್ ಯಾಕೆ? ಅವನಿಗೆ IPC ಸೆಕ್ಷನ್ 379 ಪ್ರಕಾರ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ನನ್ ಕ್ಲೈಂಟ್ ಮುಖ ನೋಡಿ ಯುವರ್ ಆನರ್, ಮಗು ತರ ಇರೋ ಮುಖ ನೋಡಿ. ಪಾಪ ಎಲ್ರು ಇವ್ರ ಮೇಲೆ ಅಪಾದ ಹೊರಿಸಿ ಇವ್ರನ್ನ ಕಳ್ಳ ಅಂತ ಕರೆದು ಇವ್ರ ಮೆಂಟಲ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ಇವ್ರಿಗೆ ನ್ಯಾಯದ ಜೊತೆ ಹಾಗೆ ಮೆಡಿಕಲ್ ಚಾರ್ಜಸ್ ಕೂಡ ಒದಗಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಯುವರ್ ಆನರ್. ವಾದ ಪ್ರತಿವಾದಗಳನ್ನು ಪರಿಶೀಲಿಸಿದ ನಂತರ ಭರದ್ವಾಜ್ ಅವರ ವಾದದಲ್ಲಿ ಸತ್ಯ ಇಲ್ಲ ಎಂದು ಭಾವಿಸಿ ಹರಿಶ್ಚಂದ್ರನಿಗೆ IPC ಸೆಕ್ಷನ್ 379 ಪ್ರಕಾರ 1 ತಿಂಗಳು ಕಾರಾಗೃಹ ಶಿಕ್ಷೆ ಅಥವಾ 5,000 ರೂಪಾಯಿ ಜುಲ್ಮಾನೆಯನ್ನು ವಿಧಿಸಲಾಗಿದೆ. ಮಾಮು, ಹೊಟ್ಟೆ ತುಂಬಾ ಹಸಿತಾ ಇದೆ ಕಣೋ. ನನಗೂ ಅಷ್ಟೇ. ಇವತ್ತೊಂದ್ ಕೇಸು ಇಲ್ವಲ್ಲೋ? ಟೈಮ್ ಚೆನ್ನಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಟೀಗೂ ಕಾಸಿಲ್ಲ. ಮಾಮು, ಮನೆ ಓನರು ಎಲ್ಲೋ? ಅಲ್ಲಿ. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಅಂತ ಯಾರೋ ಹೇಳಿರ್ಬೇಕು. ಅದಕ್ಕೆ ನಮ್ಮನ್ನ ರೆಡ್ ಹ್ಯಾಂಡ್ ಆಗಿಡಕ್ಕೆ ಅಂತ ಬರ್ತವನೆ. ಅವನ್ ಹಿಡಿಯಕ್ ಬಂದ್ಬಿಟ್ರೆ ನಾವ್ ಅಷ್ಟೊಂದು ಈಸಿಯಾಗಿ ಸಿಕ್ಬಿಡ್ತೀವ? ಫೋಟೋ ಬಿಡೋಣ. ಅಬೌಟ್ ಟನ್. ಅಯ್ಯೋ, ಪ್ಯಾಂಟ್ ಹೊಡೆದೋಯ್ತು. ಏನಪ್ಪ ಇದು ಸ್ವಾಮಿ? ನಿಮ್ ಫೇಸ್ ತೋರಿಸಿದ್ರೆ ಕೇಸ್ ಕೊಡ್ತೀನಿ. ಹೊಸ ಕೇಸನ್ನು ಪಕ್ಷಪಾತ ಇಲ್ಲದೆ ಡೀಲ್ ಮಾಡೋವರೆಗೂ ನಾವು ನಮ್ಮ ಮುಖವನ್ನು ಕ್ಲೈಂಟ್ಸಿಗೆ ತೋರಿಸುವುದಿಲ್ಲ, ಅದು ನಮ್ಮ ವಾಡಿಕೆ. ಸೂಪರ್ ರೀ ಸ್ವಾಮಿ, ನನ್ಗೆ 3 ಜನ ದರಿದ್ರಗಳು ತಗಲಾಕೊಂಡಿದ್ದಾರೆ. ಬಾಡಿಗೆನು ಕೊಡದೆ, ಮನೇನು ಖಾಲಿ ಮಾಡದೆ ತುಂಬಾ ಸತಾಯಿಸ್ತಾ ಇದ್ದಾರೆ. ದರಿದ್ರಗಳು ಅಂತ ನೀನೇ ಹೇಳಿದ್ಯಲ್ಲ, ಇನ್ನೆಲ್ ಕೊಡ್ತಾರೆ? ಹೋಗೋ. ಅವ್ರನ್ನ ನಮ್ಮ ಮನೆಯಿಂದ ಖಾಲಿ ಮಾಡಿಸೋದು
ನಾನು ಮನೆ ಕಟ್ಸೋದ್ಕಿಂತ ಜಾಸ್ತಿ ಕಷ್ಟ ಆಗ್ತಾ ಇದೆ. ಉಳುಮೆ ಮಾಡೋಂದೇ ಭೂಮಿ, ಹಾಗೆ ಮನೇಲಿ ಇರೋನ್ಗೆ ಮನೆ ಆಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ನೀವು ನೋಟಿಸ್ ಕೊಟ್ರೆ ಅವ್ರ ಮನೆ ಖಾಲಿ ಮಾಡ್ಬಿಡ್ತಾರೆ. ನಿನ್ ಮಾತ್ಗೆ ಬೆಲೆ ಕೊಡ್ದಿರೋರು ನಿನ್ನ ನೋಟಿಸ್ಗೆ ಬೆಲೆ ಕೊಡ್ತಾರೆ. ಸುಮ್ನೆ ಬೆನ್ನಲ್ಲಿ ಹುಳ ಬಿಡ್ಬೇಡ, ಹೋಗು. ಅಯ್ಯೋ, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ಪ್ರಪಂಚದಲ್ಲಿ ಲಾಯರು, ನೋಟಿಸು, ಕೋರ್ಟು ಅಂದ್ರೆ ಯಾರು ಭಯ ಪಡಲ್ಲ ಹೇಳಿ? ಅಂದ್ರೆ ನಿನಗೆ ಲಾಯರ್ಗಳಂದ್ರೆ ಭಯ? ಹೌದು ಸ್ವಾಮಿ. ರಿವರ್ಸ್ ಟರ್ನ್ ನೋಡ್ಕೊಳ್ಳಿ. ನೀವ ಲಾಯರ್ಗಳ? ಅಯ್ಯೋ ನಿಮ್ಮ ಅದೇನೋ ಅಂಡರ್ವೇರ್, ಸಾಫ್ಟ್ವೇರ್, ಟೈರ್ಗಳಂದ್ರಲ್ಲ, ಇದು ಶುದ್ಧ ವಂಚನೆ, ದಗ, ಮೋಸ. ನೀನು ನಮ್ಗೆ ನೋಟಿಸ್ ಕಳ್ಸಿ ರೋಡಲ್ಲಿ ನಿಲ್ಸಿ ನಾವು 1, 2, 3 ಅಂತ ಜೈಲಲ್ಲಿ ಕಂಬಿ ಎಣಿಸ್ಬೇಕು ಅನ್ಕೊಂಡಲ್ಲ, ಅದು ಮೋಸ ಅಲ್ವಾ? ನಿಮಗೆ ಲಾಯರ್ ಬಗ್ಗೆ ಇಷ್ಟೊಂದು ಹೆದರಿಕೆ ಇದೆ ಅಂತ ಗೊತ್ತಾಗೋಗ್ಬಿಟ್ಟಿದ್ರೆ ಮೊದ್ಲೇ ಹೇಳ್ಕೊಂಡ್ಬಿಟ್ಟಿದ್ವಿ ವಿ ಆರ್ ಲಾಯರ್ಸ್ ಅಂತ. ಇಂಡಿಯನ್ ರೆಂಟ್ ಕಂಟ್ರೋಲ್ ಆಕ್ಟ್ ಪ್ರಕಾರ 8x6 ರೂಮ್ ಗಿರೋದ್ ರೆಂಟ್ ಕೇವಲ 130 ರೂಪಾಯಿ. ಎಕ್ಸಾಕ್ಟ್ಲಿ. ನೀನೇನಾದ್ರೂ 3000 ಕೇಳ್ತಾ ಇದೀಯ ಅಂತ ಗೊತ್ತಾದ್ರೆ ನಿನ್ನ ಎಷ್ಟು ಸತಿ ಗಲ್ಲಿಗೇರಿಸ್ತಾರ ಗೊತ್ತಾ? ಅಷ್ಟೇ ಯಾಕೆ, ಕಾರ್ಪೊರೇಷನ್ ನೀರಿನಲ್ಲಿ ಹುಳುಗಳು ಬರ್ತಾ ಇದ್ರು ಓನರ್ ಆಗಿ ಸುಮ್ಮನೆ ಇದೆ ಯಾಕೆ? ಕಾರ್ಪೊರೇಷನ್ ನೀರಲ್ಲಿ ಹುಳುಗಳು ಬಂದ್ರು ಅದ್ರಲ್ಲಿ ನಂದೇನ್ ತಪ್ಪು? ಕಾರ್ಪೊರೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಮನೇಲಿ ಸೊಳ್ಳೆ ಇದ್ರೆ ಓನರ್ ಆದವನು ನಿದ್ದೆಯಿಂದ ಎದ್ದು ಅದನ್ನ ಸಾಯಿಸ್ಬೇಕು. ನಾನ್ ಸೊಳ್ಳೆಗಳನ್ನ ಸಾಯಿಸ್ಬೇಕಾ? ರೋಡ್ ಅಂಡ್ ಬಿಲ್ಡಿಂಗ್ ಆಕ್ಟ್ ಪ್ರಕಾರ ನೀನು 40 ಗಜ ಸರ್ಕಾರಿ ಸೈಟ್ ನ ನುಂಗಿದ್ಯಾ. ಅದ್ರ ಪ್ರಕಾರ ನೀನು ಗ್ರೌಂಡ್ ಫ್ಲೋರ್ ನ ಕೆಡವಿ ಫಸ್ಟ್ ಫ್ಲೋರ್ ನ ಇಟ್ಕೋಬೇಕು, ಗೊತ್ತಾ? ಗ್ರೌಂಡ್ ಫ್ಲೋರ್ ನ ಕೆಡವಿ ಮೇಲೆ ಹೆಂಗಪ್ಪ ಉಳಿಸೋದು? ಪುವರ್ ಬಾಯ್. ಅಯ್ಯೋ ತಂದೆ, ಬುದ್ಧಿ ಇಲ್ದೆ ಮನೆ ಕಟ್ಟಿಸ್ಕೊಂಡೆ. ಲಾಯರ್ಸ್ ಅಂತ ತಿಳಿದೆ ಮನೆ ಬಾಡಿಗೆ ಕೊಟ್ಟು ಹೋಗೋಯ್ತು. ನಾನೇ ದರಿದ್ರ ಈ ಕೋರ್ಟ್ಗೆ ಬಂದೆ. ಇಷ್ಟೊಂದು ಲಿಟಿಗೇಷನ್ ತಲೆಗೆ ಹಾಕ್ತೀರಾ ಅಂತ ಗೊತ್ತಿರ್ಲಿಲ್ಲ. ದಯವಿಟ್ಟು ಈಗ ನೀವೇ ನನ್ನನ್ನು ಉಳಿಸಿ ನೋಡೋಣ. ಬೇಕಾದ್ರೆ ನಾನೇ ನಿಮ್ಗೆ 20,000 ರೂಪಾಯಿ ಕೊಡ್ತೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ ಮನೆ ಖಾಲಿ ಮಾಡ್ತೀರಾ? ನೋ ಚಾನ್ಸ್. ಓನರ್ ದರಿದ್ರ ನಮಗ್ ಗೊತ್ತು, ಆದ್ರೆ ನಿಮ್ ಮನೆ ವಾಸ್ತು ಸೂಪರ್ ಆಗಿದೆ. ಆದ್ದರಿಂದ ನಮ್ಮ ಮುಂದಿನ ಜೀವನ ನಿಮ್ಮ ಮನೆಯಲ್ಲೇ ಮುಂದುವರಿಸಲು ನಮ್ಮ ಮನಸ್ಸು ಬಯಸುತ್ತೀವಿ. ಲೇ, ಇರೋ ಬರೋ ಅನ್ನ ಎಲ್ಲ ನೀನೇ ಹಾಕೊಂಡ್ಬಿಟ್ಟಿದ್ಯೋ ಅಥವಾ ಅವನಿಗೂ ಸ್ವಲ್ಪ ಉಳಿಸಿದ್ಯೋ? ಆಮೇಲೆ ಅವನು ಬಂದ್ರೆ ಕ್ಯಾಕಸ್ ಮಕ್ಕೋಗಿತಾನೆ, ಬೆಳಿಗ್ಗೆ ಸ್ನಾನ ಮಾಡೋ ಪ್ರಮೇಯನೇ ಇರಲ್ಲ. ಅನ್ನ ಸ್ವಲ್ಪ ಎಳ್ಸಬಿಟ್ಟಿದೆ, ಅಡ್ಜಸ್ಟ್ ಮಾಡಿ. ನಮ್ಗೇನು ಹೊಸ್ತಾ? ಮಮ್ಮ ಬಾ ಮಮ್ಮ, ಊಟ ಮಾಡೋ. ಬೆಳಿಗಿಂದ ಓನರ್ ಮಗಳ ಹತ್ರ ಅಂಗ್ಲಾಚಿದ್ದಕ್ಕೆ ಇಷ್ಟೇ ಸಾಂಬಾರ್ ಕೊಟ್ಲು. ಸಾಂಬಾರ? ಉಪ್ಪಿನಕಾಯಿ ಇದೆ. ಅಪ್ಪನೂ ಕೇಳ್ದೆ, ಕಪ್ಪಾಳ ಕೊಡ್ದು ಬಿಡ್ತೀನಿ ಅಂದ್ಲು. ಅದಕ್ಕೆ ಸುಮ್ನೆ ಬಂದು ಕುಂತ್ಕೊಂಡ್ಬಿಟ್ಟೆ. ಪುವರ್ ಫೆಲೋಸ್. ಬಾಯ್ಸ್, ನಿಮ್ಗೆ ಮೇನ್ಲೈನ್ ಚೈನಾ ರೆಸ್ಟೋರೆಂಟ್ ಗೊತ್ತಾ? ಪಾಪ ಅನ್ಎಜುಕೇಟೆಡ್ ಬ್ರೂಟ್ಸ್. ಇವಾಗ ನಾನು ಅಲ್ಲಿಂದಾನೆ ಊಟ ಮಾಡ್ಕೊಂಡ್ ಬರ್ತಾ ಇರೋದು. ಆಹಾ, ಆ ಪ್ರಾನ್ ಮಂಚೂರಿಯನು, ಆ ಕ್ರಾಬಿನ ಆಯಿಸ್ಟರ್ ಸಾಸು, ಆ ಶೇಜ್ವಾನ್ ಚಿಕನು, ಶೇಜ್ವಾನ್ ಫ್ರೈಡ್ ರೈಸ್, ನೂಡಲ್ಸು, ಹಾಗೆ ರಾಯಲ್ ಆಗಿ ಸ್ಮೂತ್ ಆಗಿ ಲಪಲಪಲಪ ಅಂತ ಬಾಯಲ್ಲಿ ಇಟ್ಕೊಂತಾ ಇದ್ರೆ, ಹೌದಾ, ಆ ಕೊಳ್ತೋಗಿರೋ ಅನ್ನ ತಿಂದ್ರೆ ಡೆಂಗ್ಯೂ ಮಲೇರಿಯಾ ಬಂದ್ಬಿಡುತ್ತೆ. ಇನ್ನ ಸಾಂಬಾರು ಬರ್ರಿ ಗ್ಯಾಸ್. ನಮ್ ಬಂಟಿ ತಿಂದ 5 ನಿಮಿಷಕ್ಕೆ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಸತ್ತೋಗ್ಬಿಡ್ತಾರೆ. ಇನ್ನು ಬೂಸ್ಟ್ ಹಿಡ್ದಿರೋ ಉಪ್ಪಿನಕಾಯಿ ತಿಂದ್ರೆ ಕ್ಯಾನ್ಸರ್, ಏಡ್ಸ್ ಬಂದ್ಬಿಡುತ್ತೆ. ಮುಚ್ಚು ಬಾಯ್. ಲೇ, ಯಾವನ ಹತ್ರ ರೀಲ್ ಬಿಡ್ತಾ ಇದೆಯೋ ಲೋಫರ್? ಅಲ್ಲ, ಚಪ್ಪರ್. ಕರೆಕ್ಟ್ ಆಗಿ ಹೇಳ್ದೆ. ಲೇ, ನೀನು ಇಲ್ಲಿ ತಿನ್ನಕ್ಕಾಗಲ್ಲ ಅಂತ ನಮಗ್ ರೋಗ ಬರುತ್ತೆ ಅಂತ ಹೇಳ್ತೇನಲ್ಲೋ. ಅಲ್ಲ ಕಿಡು, ನಮ್ಮಿಬ್ರನ್ನ ಬಿಟ್ಬಿಟ್ಟು ಆ ಚೈನಾ ರೆಸ್ಟೋರೆಂಟ್ ಅಲ್ಲಿ ತಿನ್ನೋದಿಕ್ಕೆ ನಿನಗೆ ಹೆಂಗೋ ಬರ್ಸ್ಬತ್ತು. ಆ ವೇಸ್ಟ್ ಅನ್ನ ನೀವಿಬ್ರು ವೇಸ್ಟ್ ಬಾಡಿಗಳು ಉಣ್ಕೊಳ್ಳಿ. ನನಗ್ ಸ್ಟ್ರೇನ್ ಆಗಿದೆಪ್ಪ. ಯಾಕೋಪ? ಊಟ ಮಾಡಿ. ನಾನು ಮಲ್ಕೊಂತೀನಿ. ಗುಡ್ ನೈಟ್. ಸೈಡ್ ಪ್ಲೀಸ್. ಇದ್ಯಾಕೋ ರೈಸ್ ಆಗ್ತಾ ಇದೆ? ತುಂಬಾ ರೈಸ್ ಆಯ್ತು. ಏನಾಯ್ತು? ಅನಾಥ ಮಗುವಾದ್ವೋ ನಾವು, ಮಮ್ಮಿಸು ಡ್ಯಾಡಿಸು. ನೀವ್ ನನ್ನ ಇಷ್ಟು ದಿವಸದಿಂದ ಸುತ್ತಿಸ್ತಾನೆ ಇದ್ದೀರಾ, ಬಟ್ ಕೇಸ್ ಬಗ್ಗೆ ಏನೂ ಹೇಳೇ ಇಲ್ಲ. ಮೊದಲು ನೀವು ಮೆಂಟಲಿ ಪ್ರಿಪೇರ್ ಆಗಿ, ಆಮೇಲೆ ಹೇಳ್ತೀನಿ. ಓ, ವೆರಿ ಇಂಟೆಲಿಜೆಂಟ್. ಟೇಕ್ ಯೋರ್ ಟೈಮ್. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನನ್ನ ಟರ್ಕಿ. ಇಟ್ಸ್ ಕಮಿಂಗ್ ಸರ್. ಆಹಾ, ಓಕೆ ಓಕೆ. ಇಡೀ ಕೋಳಿ ಬೇಯಿಸ್ಬಿಟ್ಟು ಹಂಗೆ ಇಟ್ಬಿಟ್ಟವನೆ. ಯಾವ ಕಡೆಯಿಂದ ತಿನ್ನೋದು? ತಲೆ. ಹ್ಯಾವ್ ಇಟ್.
ಈ ರೆಸ್ಟೋರೆಂಟ್ ಅಲ್ಲಿ ಬರ್ಡ್ಸ್ ಸ್ಪೆಷಾಲಿಟಿ. ಬರ್ಡ್ಸ್ ಯುನೋ ಕ್ವೇಲ್, ಡಕ್, ಟರ್ಕಿ ಹೀಗೆ. ನನಗ್ ಗೊತ್ತಿರೋ ಚಿಕನ್ ಒಂದೇ. ಎಕ್ಸ್ಕ್ಯೂಸ್ ಮೀ, ಎಸ್ ಮ್ಯಾಮ್. one roasted quail and salad. ಓಕೆ ಮ್ಯಾಮ್. And you? ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಹೆವಿ ಆಯ್ತು. ಐ ಆಮ್ ಆನ್ ಅ ಡಯಟ್. ಅದಕ್ಕೆ ಸಿಂಪಲ್ ಆಗಿ ಒಂದು ಟರ್ಕಿ ಆರ್ಡರ್ ಮಾಡ್ತೀನಿ. ಒನ್ ಟರ್ಕಿ. ಒನ್ ಟರ್ಕಿ? ಯಾ. ಐ ಶೂರ್? ಕೋಟ್ ಹೊರಗಾಗ್ಲಿ ಒಳಗಾಗ್ಲಿ ಒಂದೇ ಮಾತು. ಫುಲ್ ಬರ್ಡ್? ನಿನಗೇನಾದ್ರೂ ಪ್ರಾಬ್ಲಮಾ? ನೋ ಪ್ರಾಬ್ಲಮ್. ಮತ್ ತಗೊಂಬ. ಮತ್ತೆ ಸಿಕ್ಕಾಕೊಂಡಲ್ಲ. Start. ಹಾ, ಮರ್ತೇ ಹೋಗಿದ್ದೆ ನೋಡಿ. ಇವತ್ತು ಶುಕ್ರವಾರ ಅಲ್ಲ, ನಾನು ಉಪವಾಸ. ಉಪವಾಸ ಅಂತೀರಾ? ನಾನ್ ವೆಜ್ ತಿಂತೀರಾ? ಅದು ಉಪವಾಸ ಒಂದಿವ್ಸಕ್ಕೆ ಮಾಡ್ತೀನಿ, ಆದ್ರೆ ವೆಜ್ಜಾ ನಾನ್ ವೆಜ್ಜಾ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ವೇಡ, ಇದನ್ನ ಪ್ಯಾಕ್ ಮಾಡ್ಬಿಡಿ. ಹಾ, ಒಂದ್ ಪೀಸ್ ಮಿಸ್ ಆಗ್ಬಾರ್ದು. ಓಸಲ್ ಸಿಕ್ಕಿದ್ರೆ ಹೋಟೆಲ್ನೇ ಪ್ಯಾಕ್ ಮಾಡುವಂತೀರಾ? ಏನಂದೆ? ಈ ಕೋಳಿ ಇಷ್ಟೊಂದು ದೊಡ್ಡದಾಗಿದೆ. ಯಾವ್ದು ಇದು? ಕೋಳಿ? ಅನ್ಎಜುಕೇಟೆಡ್ ಬ್ರೂಟ್ಸ್. ದಿಸ್ ಇಸ್ ಟರ್ಕಿ ಮಾ. ಟರ್ಕಿ? ಅದ್ಯಾವ್ದು? ಕೈ ತೊಳ್ಕೊಂಬಂದ ಹೇಳ್ತೀನಿ. ನಿಮ್ಮನ್ ನಂಬಕ್ ಆಗಲ್ಲ. ಈ ರೈಟ್ ಸೈಡ್ ಇರೋ ಬ್ಯಾಕ್ ಸೈಡ್ ನನ್ ಸೈಡ್ ಇಟ್ಟಿರ್ತೀನಿ. ಸ್ಟಾರ್ಟ್. ಮಗ ಉಗಿದ್ ಬಿಟ್ಟವನಲ್ಲೋ. ದಿನಕ್ಕೆ 3 ಸತಿ ನಿನ್ನ ಮುಖದ ಮೇಲೆ ಹೋಗ್ತಾನೆ. ಅದಕ್ಕಿಂತ ಇದೆಷ್ಟೋ ಬೆಟ್ರು. ನಂದು ಮುಖ ನಿಂದು. ಚಿಕ್ಕಳ್ಳಿ. ಇಲ್ಲ, ಕೋಳಿ. ಅದೇ. ಟರ್ಕಿ ತಿನ್ನಕ್ ನಾನ್ ರೆಡಿ. ಫಸ್ಟ್ ನೀನು ಸ್ಟಾರ್ಟ್ ಮಾಡು. ಟರ್ಕಿ ಎಲ್ಲೋ? ಥ್ಯಾಂಕ್ಸ್ ಅಮ್ಮ. ಹುಷಪ್ಪ, ಆರಾಮ. ಸುಸ್ತಾಯ್ತು. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ? ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ? ಓ, ಭರದ್ವಾಜ್ ಅವರು ಬಂದ್ಬಿಟ್ರಾ? ಇವತ್ ಯಾವ ರೆಸ್ಟೋರೆಂಟ್ ಹೋಗಿದ್ರಿ? ಟರ್ಕಿ ಕೋಳಿ ಬಿರಿಯಾನಿ ಎಲ್ಲ ತಿಂದ್ರಾ? ಏನಾಯ್ತು ಅಂತ ಹೇಳಕೊಂದ? ಏನಾಯ್ತು ಹೇಳಲೇ? ಸಾಂಬಾರ್ ಹೇಳ್ಬಿಡ್ತೀನಿ ನೋಡು. ಏನಾಯ್ತಪ್ಪ ನಿಂಗೆ? ಅಯ್ಯೋ ರಾಮ, ಇವನ್ ಬೇರೆ. ಲಾಭಕ್ ಏನಾಯ್ತಪ್ಪ? ಏನಾಯ್ತು ಕೇಳ? ಆ ಹುಡ್ಗಿ ಬರೀ ಕೇಸ್ ಅಲ್ಲ ಕಣೋ, ಮತ್ತೆ ಮೆಂಟಲ್ ಕೇಸ. ನಾನೇನಾದ್ರೂ ಕೇಸ್ ತಗೊಂಡ್ರೆ ಅವಳ ಜೊತೆ ನನ್ನ ಸೇರಿಸಿ ನಿಮನ್ಸಿಗೆ ಅಡ್ಮಿಟ್ ಮಾಡ್ಬಿಡ್ತಾರೆ. ಬಿಟ್ಬಿಟ್ಟು ಹೋದ್ರೆ ಹಿಂಗೆ ಆಗೋದು. ಅಂತದೇನಾಯ್ತು ಚಿನ್ನ? ಏನಾಯ್ತಾ? 5 hours ಬ್ಯಾಕ್ ಫ್ಲಾಶ್ ಬ್ಯಾಕ್. ಓ, ಸ್ವೈ ಫ್ಲಾಶ್ ಬ್ಯಾಕ್. This is a stupid case. ನಾನು ನಿಮಗೆ ತುಂಬಾ ದುಡ್ಡು ಕೊಡ್ತೀನಿ. ನನಗೆ ಕೇಸ್ ಬೇಡ, ದುಡ್ಡು ಬೇಡ. ನಾನು ಲಾಯರ್ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಾನು ನಿನ್ನ ಬಿಡೋದಿಲ್ಲ. ನಿನ್ನ ಅಜ್ಜಿ ಬಿಟ್ಬಿಡೆ. ನನಗ್ ಗೊತ್ತು ಕಣೋ, ನನ್ ಕ್ಯಾರಿಯರ್ ಹಾಳ್ ಮಾಡಕ್ಕೆ ಆ ಪರ್ವತ ಪುತ್ರನೇ ಈ ಕೆಲ್ಸ ಮಾಡಿರ್ಬೇಕು. ಸರಿಯಾಗಿ ಕ್ಯಾರಿಯರ್ ತೊಳಕ್ಕೆ ಕಾಸಿಲ್ಲ ಇವನ ಹತ್ರ. ಇನ್ನ ಕೆರಿಯರ್ ಬಗ್ಗೆ ಮಾತಾಡ್ತಾವನೆ ಮುಟ್ಟೇಳ. ಗುರುಗಳೇ, ಇವರೇ ಮೆಕ್ಯಾನಿಕ್ ನೀಗ್ರೋ ನರಿ ಅಂತ. ರಾಂಗ್. ನೀಗ್ರೋ ನಿರಿ. ಯಾರ್ದ್ ಕಟ್ ಮಾಡ್ಬೇಕು, ಯಾವ್ದು ಕಟ್ ಮಾಡ್ಬೇಕು? ವಾಯ್ಸ್ ದಿಸ್? ಅವ್ರೇ ನಮ್ ಗುರುಗಳು. ಫುಟ್ಪಾತ್ ಅಲ್ಲಿ ಕವಡೆ ಮಾರೋಂತಾರ ಅವನೇ. ಈ ATM ಮಿಷಿನ್ ನಿಮ್ ಮನೆಗೆ ಹೆಂಗ್ ಬಂತು? ಬ್ಯಾಂಕ್ ಅವ್ರು ತಂದು ಕೊಟ್ರು. ಏನೋ ಬ್ಯಾಂಕ್ ಅವ್ರು ತಂದು ಕೊಟ್ರ? ನಾನ್ ಡೈಲಿ ATM ಸೆಂಟರ್ಗೆ ಹೋಗ್ಬೇಕು ಅಂದ್ರೆ ಆಚೆ ಕಡೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಇರುತ್ತೆ. ನನ್ನ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ನೋಡಿ ಇವ್ರ ಕಷ್ಟ ನೋಡ್ಲಾರ್ದೆ
ನಾವೇ ATM ಮ್ಯಾನೇಜರ್ ATM ನ ಕಳ್ಸಿದ್ದಾರೆ. ನೋಡಿ, ನನಗೆ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ, ಟೆನ್ಷನ್ ಆಗತ್ತೆ. ಸೈಲೆಂಟ್ ಆಗಿ ಕೆಲಸ ಮಾಡಿ. ಜಾಸ್ತಿ ಮಾತಾಡಿದ್ರೆ ಎನರ್ಜಿ ವೇಸ್ಟ್ ಆಗತ್ತೆ. ಎನರ್ಜಿ ವೇಸ್ಟ್. ಹೌದು, ATM ಮಿಷಿನ್ ಕಳ್ದೋಗೈತೆ ಅಂತ ಪೊಲೀಸ್ನವ್ರು ಹುಡುಕ್ತಾ ಇದ್ರಲ್ಲ. ಇದಲ್ಲ ಹಾ? ಹಂಗಿದ್ರೆ ಓಪನ್ ಮಾಡ್ತೀನಿ. ಇದನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಇದನ್ನ ಓಪನ್ ಮಾಡ್ಬೇಕು. ಒಂದಲ್ಲ ಎರಡು. ಓಪನ್ ಆಯ್ತಾ? ಗುರುಗಳೇ, ನೀವ್ ಕೆಳಗಡೆ ಬಿದ್ದೋಗಿದ್ರಿ, ನಾವೇ ಎತ್ತಿ ಮೇಲೆ ಮಲ್ಸಿದ್ವಿ. ಹಲೋ, ನಿನ್ನೆ ನೈಟು ಫುಲ್ ಟೈಟ್, ಇವತ್ ನೈಟು ನೋಟ್ ಟೈಟ್. 100% ಗ್ಯಾರಂಟಿ ಓಪನ್. ನೈಟ್ ಬರ್ತೀನಿ. ನೈಟು ಮತ್ತೆ ಬರ್ತೀರಾ ನಿಮ್ಮನ್ನ? ನನ್ ಕೈಯಲ್ಲಿ ನನ್ ಬೆನ್ನ ಕೆರ್ಕೊಂತ ನಾಟಕ ಮಾಡ್ತೀಯಾ? ಇದೇ ಕೈಯಿಂದ ನಿನ್ ಕೂತ್ಕೊಳ್ತೀನಿ. ನನ್ ಕೈ ಯೋಗ ಮಾಡಕ್ಕಾಗಲ್ಲ ಅಂದ್ರು ಮಾಡಿಸ್ತ್ಯಾ? ಇವಾಗ ತೋರಿಸ್ತೀನಿ ಹೊಸ ಆಸನ. ಇವತ್ತಿನ ಬಿಡಲ್ಲ ಕಣೋ. ಸೌಂಡ್ ಕೇಳಿದ್ರೆ ಟೆನ್ಷನ್ ಅಂತೀಯ. ಈಗ ಕೊಡ್ತೀನಿ ನೋಡು ಸೌಂಡ್, DTS ಸೌಂಡ್ ನ. ಒಂದು, ಎರಡು, ಮೂರು. ಸೌಂಡೇ ಆಗಲ್ಲ ಅಂತಾನೆ ನೋಡಿದ್ರೆ ಕತ್ತೆ ಕಿರ್ದಂಗ್ ಕಿರಿಸ್ತಾವನೆ. ಬರ್ಲಾ? ಗುರುಗಳೇ, ಕಣ್ಣೆಲ್ಲ ಕಪ್ಪಗಾಗ್ಬಿಟ್ಟಿದೆ ಗುರುಗಳೇ. ನೈಟ್ ನಿದ್ದೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕಪ್ಪಾಗಿರೋದು.